ಜಾತಿ ಮರು ಸರ್ವೆಗೆ ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ವಿಧಾನಸೌಧಕ್ಕೆ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆರಂಭ ಆಗುತ್ತೆ. ಕಾಂತರಾಜು, ಜಯಪ್ರಕಾಶ್ ಹೆಗಡೆ ವರದಿಗೆ ವಿರೋಧಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪ್ರಬಲ ಸಮುದಾಯಗಳು ಈ ನಂಬರ್ಸ್ ಸರ್ವೆ ಸರಿಯಾಗಿಲ್ಲ ಅಂತ ವಿರೋಧ ಮಾಡಿದಂತಹ ಹಿನ್ನೆಲೆಯಲ್ಲಿ ಮರು ಸರ್ವೆಗೆ ಕಾಂಗ್ರೆಸ್ ಹೈಕಮಾಂಡ್ ಮೊನ್ನೆ ಸೂಚಿಸಿ ಕಳುಹಿಸಿತ್ತು ಇವ್ರನ್ನ ವಾಪಸ್. ಹೈಕಮಾಂಡ್ ಸಲಹೆ ಹಿನ್ನೆಲೆಯಲ್ಲಿ ಇವತ್ತು ಸಂಪುಟ ಸಭೆಯಲ್ಲಿ ಈ ಮರು ಸರ್ವೆ ಬಗ್ಗೆ ಚರ್ಚೆಗಳಾಗುತ್ತೆ. ಸಂಪುಟ ಸದಸ್ಯರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಮರು ಸರ್ವೆ ಬಗ್ಗೆ ಇವತ್ತೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಆಯೋಗಕ್ಕೆ ಸಮಯವನ್ನ ನಿಗದಿ ಮಾಡುತ್ತೆ ಸರ್ಕಾರ, 60 ದಿನಗಳ ಸಮಯವನ್ನ ನಿಗದಿ ಮಾಡುತ್ತೆ ಸರ್ಕಾರ. ಈಗ ಯಾವ ಆಯೋಗಕ್ಕೆ ಇದನ್ನ ಕೊಡ್ತಾರೆ ಅಂದ್ರೆ ಇವತ್ತಿನ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಅಂದ್ರೆ ಮರು ಸರ್ವೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ, ಮರು ಸರ್ವೆ ಮಾಡ್ತಾರೆ. ಆದ್ರೆ ಯಾವಾಗಿಂದ ಮಾಡೋದು, 60 ದಿನಗಳ ಒಳಗೆ ಇದಾಗತ್ತಾ? ಈಗ ತಾನೇ ನೋಡಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಒಂದೊಂದೇ ಹುಡ್ಕೊಳ್ತಾ ಹೋಗುತ್ತೆ. ಈಗ ತಾನೇ ಶಾಲೆಗಳು ಆರಂಭ ಆಗಿದೆ, ಜಾತಿ ಜನಗಣತಿ ಮಾಡೋಕ್ಕೆ ಟೀಚರ್ಸ್ ಬೇಕಲ್ಲ, ಇದು ಸಾಧ್ಯ ಆಗತ್ತಾ? ಆ್ಯಂಡ್ 60 ದಿನದಲ್ಲಿ ಇಡೀ ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನ ಮಾಡೋಕ್ಕಾಗತ್ತಾ? ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ನಂಬರ್ಸಲ್ಲಿದ್ದಾರೆ? ಇವ್ರು ಹೇಳಿದ್ರು ಇದು ಕೇವಲ ಜಾತಿ ಜನಗಣತಿ ಅಲ್ಲ, ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸ್ಥಿತಿಗತಿಯನ್ನ ನಾವು ಒಂದು ಪರಿಶೋಧನೆ ಮಾಡಿದ್ದೀವಿ, ಲೆಕ್ಕಾಚಾರ ಹಾಕಿದ್ದೀವಿ ಅಂತ. ಅವೆಲ್ಲವೂ ಈ 60 ದಿನದಲ್ಲಿ ಆಗುತ್ತಾ? ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಕಾಡ್ತಾ ಇರೋ ಪ್ರಶ್ನೆ. ಅದೆಲ್ಲವೂ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಎಸ್, ನಾನು ಆರಂಭದಲ್ಲೇ ಹೇಳ್ದಂತೆ ಜಾತಿ ಜನಗಣತಿ ಮಾಡೋದು ಟೀಚರ್ಸ್ಗಳೇ ಅಲ್ವಾ? ಮನೆ ಮನೆ ಬಾಗಿಲಿಗೆ ಹೋಗಿ ಎಷ್ಟು ನಂಬರ್ಸ್ ಇದ್ದಾರೆ, ಯಾವ್ಯಾವ ಜಾತಿಯವರು, ಮಕ್ಕಳು ಎಷ್ಟಿದ್ದಾರೆ, ಹೊರಗಡೆ ಓದ್ತಾ ಇರೋರು ಎಷ್ಟು, ಇವೆಲ್ಲವನ್ನ ನಂಬರ್ಸ್ ಕಲೆ ಹಾಕ್ತಾರಲ್ಲ, ಅದನ್ನು ಹಾಕ್ಲಿಕ್ಕೆ ಸಿಬ್ಬಂದಿಯ ಕೊರತೆ ಎದುರಾಗುತ್ತೆ ಇವ್ರಿಗೆ. ಸ್ಕೂಲ್ಗಳು ಈಗ ತಾನೇ ಆರಂಭ ಆಗಿದೆ, ಅದಕ್ಕೆ ಮತ್ತೆ ರಜೆ ಕೊಡ್ತಾರ ಮಕ್ಕಳಿಗೆ? ಒಂದು ಪ್ರಶ್ನೆ. ಮಗದೊಂದು ಕಡೆ ಇಂತಹ ಹಲವಾರು ಪಾಯಿಂಟ್ಸ್ಗಳಿದ್ದಾವೆ. ಇವೆಲ್ಲವನ್ನ ಇವತ್ತು ಹೇಗೆ ಟ್ಯಾಕಲ್ ಮಾಡಿ ಸರ್ಕಾರ ಯಾವತ್ತಿಂದ ಈ ಒಂದು ಮರು ಸರ್ವೆಯನ್ನು ಆರಂಭ ಮಾಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸಿದ್ದರಾಮಯ್ಯ ಆಲ್ರೆಡಿ ಬಂದಿದ್ದಾರೆ. ಮರು ಸರ್ವೆ ಬಗ್ಗೆ ಇವತ್ತೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಅಂದರೆ ಮರು ಸರ್ವೆ ನಿರ್ಧಾರ ಆಗಿದೆ, ಲೆಕ್ಕ ಅಂದರೆ ಯೋಚನೆ ಮಾಡಿ, ಮರು ಸರ್ವೆ ಫೈನಲ್ ಆಗಿದೆ. ಬಟ್ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇದಕ್ಕೆ ಆರಂಭದ ದಿನದಿಂದಲೂ ಕೂಡ ವಿರೋಧಗಳು ಕೇಳಿ ಬರ್ತಾ ಇತ್ತು. ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳೋ ಲಿಂಗಾಯತರು ಮತ್ತು ಒಕ್ಕಲಿಗರು ನಮ್ಮ ನಂಬರ್ಸ್ ಅನ್ನ ಅತಿ ಕಡಿಮೆ ತೋರಿಸಿದ್ದಾರೆ, ನಮ್ಮನ್ನ ಕುಗ್ಗಿಸುವಂತಹ ಪ್ರಯತ್ನ ಇದು, ನಮ್ಮಲ್ಲೇ ಒಡಕನ್ನ ತಂದಿದ್ದಾರೆ, ಹಾಗಾಗಿ ಮರು ಸರ್ವೆ ಆಗಬೇಕು, ಇದು ಸ್ಯಾಂಪಲ್ಸ್ ಕರೆಕ್ಟ್ ಅನ್ನುವಂಥದ್ದು ಸರಿಯಾಗಿ ಆಗಿಲ್ಲ, ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ, ಯಾವಾಗ ನಂಬರ್ಸ್ನ ಕಲೆಕ್ಟ್ ಮಾಡ್ಕೊಂಡ್ರು, ನಮ್ಮೂರಿಗೆ ಬಂದೇ ಇಲ್ಲ ಯಾರು ಕೂಡ ನಂಬರ್ಸ್ ತಗೊಳಕ್ಕೆ, ಇದು ಅವೈಜ್ಞಾನಿಕ, ಸ್ಯಾಂಪಲ್ಸ್ ಕಲೆಕ್ಟ್ ಸರಿಯಾಗಿ ಆಗಿಲ್ಲ, ಇಂತಹ ಹಲವು ಸಮಸ್ಯೆಗಳಾಗಿದೆ ಈ ಒಂದು ಸರ್ವೆಯಲ್ಲಿ ಅನ್ನುವಂಥದ್ದನ್ನು ಆರೋಪ ಮಾಡ್ತಾ ಇದ್ವು ಪ್ರಬಲ ಸಮುದಾಯಗಳು. ಈಗ ಅದಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಅದಕ್ಕೋಸ್ಕರವೇ ಮೊನ್ನೆ ಸಿಎಂ ಸೇರಿದಂತೆ DCM ಹಾಗೆ ಕೆಲ ಸಚಿವರನ್ನೂ ಕೂಡ ಡೆಲ್ಲಿಗೆ ಕರೆಸ್ಕೊಂಡು ಮರು ಸರ್ವೆ ಮಾಡಿ ಅಂತ ಹೇಳಿದರು. ಏಕಾಏಕಿ ಬಂದು ಮರು ಸರ್ವೆ ಮಾಡ್ತೀವಿ ಜಾತಿ ಜನಗಣತಿ ಬಗ್ಗೆ ಅಂತ ಹೇಳೇ ಬಿಟ್ರು. ಸೊ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಮರು ಸರ್ವೆ ಬಗ್ಗೆ ಮತ್ತೊಂದು ಸುತ್ತಿನ ಅಭಿಪ್ರಾಯವನ್ನು ಕಲೆ ಹಾಕಿ 60 ದಿನದಲ್ಲಿ ಸಾಧ್ಯ ಆಗುತ್ತಾ ಅಥವಾ ದಿನವನ್ನು ಟೈಮನ್ನು ಎಕ್ಸ್ಟೆಂಡ್ ಮಾಡಬೇಕಾ ಒಂದು. ಆ್ಯಂಡ್ ಈಗ ತಾನೇ ಸ್ಕೂಲ್ ಆರಂಭ ಆಗಿರೋದ್ರಿಂದ ಟೀಚರ್ಸ್ಗಳಿಗೆ ಮತ್ತೆ ಕೆಲಸವನ್ನು ಕೊಡೋದು ಹೇಗಾಗುತ್ತೆ ಏನು ಎತ್ತ ಇದ್ರ ಬಗ್ಗೆ ಇವೆಲ್ಲವನ್ನ ಚರ್ಚೆ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಬಹಳ ಪ್ರಮುಖವಾಗಿ ಈ ಮರು ಸರ್ವೆ ಬಗ್ಗೆ ಇವರು ಯೋಚನೆಯೇ ಮಾಡಿರಲಿಲ್ಲ, ಜೊತೆಗೆ ಹಾಗಾಗಿ ಬಜೆಟ್ನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇರಲಿಲ್ಲ. ಬಟ್ ಈಗ ಹಾಗೇನು 1 to double ಹಣ ಬೇಕಲ್ಲ, ಸರ್ವೆ ಮಾಡೋಕ್ಕೇನು ಸುಲಭನಾ? ಏನಿಲ್ಲ ಅಂದರೂ ಹತ್ತತ್ರ 280 ರಿಂದ 300 ಕೋಟಿ ರೂಪಾಯಿ ತೆಗೆದಿಡಬೇಕು. ಎಲ್ಲಿಂದ ತೆಗೆದಿಡ್ತಾರೆ? ಬಜೆಟ್ನಲ್ಲಿ ಇದು ಘೋಷಣೆಯೇ ಆಗಿಲ್ದಲೇ ಇದ್ದಂತಹ ವಿಚಾರ ಅಲ್ವಾ? ಹಾಗಾಗಿ ಹಣ ಹೇಗೆ ಹೊಂದಿಸ್ತಾರೆ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಕ್ಯಾಬಿನೆಟ್ನಲ್ಲಿ ಈ ಮರು ಸರ್ವೆ ಬಗ್ಗೆ ಚರ್ಚೆ ಆಗುತ್ತೆ, ಯಾವೆಲ್ಲ ಅಂಶಗಳು ಈ ಮರು ಸರ್ವೆ ಬಗ್ಗೆ ಚರ್ಚೆ ಆಗ್ಬೋದು? ಎಸ್ ವಿದ್ಯಾ, ಈಗಷ್ಟೇ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಈ ಒಂದು ವಿಧಾನಸೌಧಕ್ಕೆ ಆಗಮಿಸಿರೋದ್ರಿಂದ ಇವತ್ತು ಜಾತಿ ಗಣತಿಯ ಮರು ಸರ್ವೆ ವಿಚಾರ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇದಕ್ಕಾಗಿ ವಿಶೇಷ ಕ್ಯಾಬಿನೆಟ್ ಅನ್ನ ಕೂಡ ಕರೆದಿರುವಂತದ್ದು. ಏನು ನಿನ್ನೆ ಮೊನ್ನೆ ದೆಹಲಿ ಪ್ರವಾಸದಲ್ಲಿದ್ದಂತಹ DCM DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ನೀಡಿರುವಂತಹ ಸೂಚನೆ ಮೇರೆಗೆ ಜಾತಿ ಗಣತಿ ವಿಚಾರವನ್ನ ಕೂಡಲೇ ಜಾರಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೆಸಿರೋದ್ರಿಂದ
ಯಾವೆಲ್ಲ ಸಮುದಾಯದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಅದರ ಜೊತೆಗೆ ಪರವಾಗಿ ಯಾವೆಲ್ಲ ನಾಯಕರಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗುವಂತದ್ದು. ಈಗಿರೋ ವರದಿಗೆ ಸಾಕಷ್ಟು ಕೆಲ ಸಚಿವರು ಒಪ್ಪಿಗೆಯನ್ನ ನೀಡಿ ಇದೇ ವರದಿಯನ್ನ ಮುಂದುವರಿಸಿ ಅನ್ನುವಂತ ವಾದವನ್ನು ಕೂಡ ಮಾಡುವಂತದ್ದು. ಅದರ ಜೊತೆಗೆ ಅವೈಜ್ಞಾನಿಕವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಬಲ ಸಮುದಾಯಗಳ ನಾಯಕರು ಈ ಒಂದು ವಿಚಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮರು ಸರ್ವೆಗೆ ಕೂಡ ಕೆಲವೊಂದಿಷ್ಟು ಸಚಿವರು ಒತ್ತಾಯವನ್ನು ಮಾಡ್ತಾ ಇದ್ರು. ಇದೀಗ ಈ ಒಂದು ಮರು ಸರ್ವೆ ಆಗಬೇಕಾ ಬೇಡವಾ ಅಥವಾ ಇದೇ ಹಳೆಯ ವರದಿಯನ್ನೇ ಪರಿಶೀಲನೆ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡುವಂತದ್ದು. ಕೆಲವೊಂದಿಷ್ಟು ಸಚಿವರು ಹೇಳಿರುವಂತದ್ದು ಅದರಲ್ಲೂ ಕೂಡ ಈಗ ಮಾಡಿರುವಂತ ಸರ್ವೆ ಇರಲಿ, ಅದರ ಜೊತೆಗೆ ಮರು ಸರ್ವೆ ಬೇಡ ಅನ್ನುವಂತ ಮಾತುಗಳನ್ನು ಕೂಡ ಈಗಾಗಲೇ ಕೆಲವೊಂದಿಷ್ಟು ಹಿರಿಯ ಸಚಿವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಮರು ಸರ್ವೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ, ಯಾವ ಸಮುದಾಯದ ನಾಯಕರು ಜನಸಂಖ್ಯೆ ಕಡಿಮೆ ಆಗಿದೆ, ಅದರ ಬಗ್ಗೆ ಒಂದು ಆಕ್ಷೇಪಗಳಿದ್ರೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿ ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಈಗಷ್ಟೇ ಸಭೆ ಆರಂಭವಾಗಿರೋದ್ರಿಂದ ಸಭೆಯಲ್ಲಿ ಸಾಕಷ್ಟು ಸಚಿವರು ತಮ್ಮ ಅಭಿಪ್ರಾಯವನ್ನ ಮತ್ತು ಆಕ್ಷೇಪವನ್ನ ವ್ಯಕ್ತಪಡಿಸುವಂತಿರುತ್ತೆ. ಕೆಲ ಅಹಿಂದ ಭಾಗದಲ್ಲಿರುವಂತಹ ಕೆಲವು ಸಚಿವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದು ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಂಘದ ಸಮುದಾಯದ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ವರದಿ ವೈಜ್ಞಾನಿಕವಾಗಿದೆ ಅನ್ನುವಂತ ವಾದ ಅವ್ರದ್ದಾಗಿರೋದ್ರಿಂದ ಈ ಒಂದು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಮರು ಸರ್ವೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಈಗ ಸರ್ಕಾರ ಒಂದು ಮರು ಸರ್ವೆಗೆ ಆದೇಶ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮರು ಸರ್ವೆ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುವಂತದ್ದು. ವಿದ್ಯಾ. ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ. ಮರು ಸರ್ವೆ ಅನ್ನುವಂಥದ್ದು ಅಷ್ಟೊಂದು ಸುಲಭನ ಅಂದರೆ ಇಲ್ಲ, ಹಲವಾರು ಸವಾಲುಗಳಿದೆ ಮರು ಸರ್ವೆಗೆ. ಅದನ್ನೆಲ್ಲ ಹೇಗೆ ಸರ್ಕಾರ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಸದ್ಯದ ಪ್ರಮುಖ ಪ್ರಶ್ನೆ ಆಗುತ್ತೆ.